ಯುಎಸ್ಎ ಇರಾನ್ ಬಂದರುಗಳ ಮೇಲಿನ ನಿರ್ಬಂಧ ತೆಗೆದರೆ ಮಾತ್ರ ಹೊರ್ಮುಜ್ ಜಲಸಂಧಿ ತೆರೆಯುವುದಾಗಿ ಹೇಳಿರುವ ಇರಾನ್ ಈ ನಡುವೆ ಪಾಕಿಸ್ತಾನ ಸೂಕ್ತ ಮಧ್ಯಸ್ಥಿಕೆಗಾರ ಅಲ್ಲ ಎಂದು ಹೇಳಿದೆ. ಯುಎಸ್ಎ, ಇಸ್ರೇಲ್ ದೇಶಗಳು ಇರಾನ್ ಮೇಲೆ ನಡೆಸಿರುವ ಯುದ್ಧ ಕೊನೆಗೊಳಿಸಲು ಮಾತುಕತೆಯ ವೇದಿಕೆಯನ್ನ ಪಾಕಿಸ್ತಾನ ನಡೆಸಿರುವುದು ಹಳೆಯ ವಿಚಾರ. ಇದನ್ನ ಮತ್ತು ಭಾರತವನ್ನ ಟ್ರಂಪ್ ನರಕದ ಬಾಗಿಲು ಎಂದಿರುವುದು ದೇಶದ ವಿದೇಶಾಂಗ ನೀತಿಯ ವಿಫಲತೆ ಎಂದು ಹೇಳಲಾಗುತ್ತಿದೆ. ಯುದ್ಧ ವಿರಾಮ ಜಾರಿಯಲ್ಲಿದ್ರೂ ಅದು ಸಂಪೂರ್ಣ ಎಂಬಂತೆ ಇಲ್ಲ. ಇರಾನ್ ಹೊರ್ಮುಜ್ ಮುಕ್ತಗೊಳಿಸಿಲ್ಲ ಮತ್ತು ಯುಎಸ್ಎ ಇರಾನ್ ಬಂದರುಗಳತ್ತ ನಿರ್ಬಂಧ ತೆರವುಗೊಳಿಸಿಲ್ಲ. ಇರಾನ್ನ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಗ್ಚಿ ಪಾಕಿಸ್ತಾನವು ಸೂಕ್ತ ಮಧ್ಯಸ್ಥಿಕೆದಾರ ದೇಶವಲ್ಲ ಎಂದು ಹೇಳಿದೆ. ಮೊದಲು ಮಾತುಕತೆಗೆ ಬಾರದ ಇರಾನ್ ಕೊನೆಗೆ ಪಾಕಿಸ್ತಾನಕ್ಕೆ ಹೋಗಿದೆ. ಅಬ್ಬಾಸ್ ಅರಾಗ್ಚಿ ಅವರು 48 ಗಂಟೆಗಳಲ್ಲಿ ಪಾಕಿಸ್ತಾನಕ್ಕೆ ಹೋದರಾದ್ರೂ ರಷ್ಯಾದ ಮಧ್ಯಸ್ಥಿಕೆ ಹೆಚ್ಚು ಸೂಕ್ತ ಎನ್ನುತ್ತಾರೆ. ಆ ಸಂಬಂಧ ಅವರು ಸೈಂಟ್ ಪೀಟರ್ಸ್ಬರ್ಗ್ನಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ರನ್ನ ಭೇಟಿ ಮಾಡಿ ಮಾತನಾಡಿದ್ರು. ಅಣ್ವಸ್ತ್ರ ಕಾರ್ಯಕ್ರಮಗಳ ಬಗೆಗೆ ಇರಾನ್ ಮಾತುಕತೆಗೆ ಸಿದ್ಧ. ಆದರೆ ಯುಎಸ್ಎ ಜೊತೆಗೆ ಈ ಕೂಡಲೇ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ. ಯುದ್ಧ ನಿಲುಗಡೆಗೂ ಅದಕ್ಕೂ ಸಂಬಂಧವಿಲ್ಲ ಎಂದು ಇರಾನ್ ಹೇಳಿದೆ. ಯುಎಸ್ಎಯ ಸಂಧಾನ ತಂಡ ಹಿಂದೆ 2 ಬಾರಿ ಬಂದಿತ್ತು. ಇರಾನ್ ಮಾತಿನ ಬಳಿಕ ಕೊನೆಯ ಕ್ಷಣದಲ್ಲಿ ಪಾಕಿಸ್ತಾನಕ್ಕೆ ಹೋಗುವುದನ್ನು ನಿಲ್ಲಿಸಿದೆ. ಇರಾನ್ ತನ್ನ ಅಸ್ಮಿತೆಗೆ ಹೋರಾಡುತ್ತಿದೆ. ಅಲ್ಲಿ ಶಾಂತಿ ಸ್ಥಾಪನೆಗೆ ಎಲ್ಲರೂ ಶ್ರಮಿಸಬೇಕು ಎಂದು ಪುತಿನ್ ಕರೆ ನೀಡಿದ್ದಾರೆ.